ಅಪ್ಪ ಮಾಡಿ ತಪ್ಪು. ಗೌರಿ ಪೆಟ್ಟಿಗೆನ ಹೊರಗೆ ಎಸಿಬಾರ್ದಿತ್ತು. ನಿನಗೆ ನಮ್ಮಿಂದ ಅಪಚಾರ ಆಗಿದೆ. ಶಂಸಮ್ಮ, ನಿನ್ ಮನೆಗ್ ಬಾ. ನಾನಿನ್ ಮಗಳಲ್ವಾ? ಬಾ ಅಮ್ಮ ಮನೆಗೆ. ಬಿಡು, ನಿನಗೆ ಕೋಪ ನನ್ನ ಮೇಲೆ. ನಿನ್ ಪ್ರೀತಿನ ಕಳ್ಕೊಂಡು ನಾನು ಯಾಕೆ ಬದುಕಿರ್ಲಿ? ನಾನು ಈಗಲೇ ಕಲ್ಯಾಣಿಗೆ ಹಾರಿ ಪ್ರಾಣ ಬಿಡ್ತೀರಿ. ಮಗಳೇ, ಅಮ್ಮ ಕೋಪನ? ಬಾ ಮನೆಗೆ. ನಂಬಿಕೆ ಭಕ್ತಿ ಸ್ಥಾನ ಇಲ್ದಿರೋ ಕಡೆ ಬರಬಾರ್ದು ಮಗು. ನನ್ನ ದೇವಸ್ಥಾನದಿಂದ ಅರ್ಚಕರು ಹೊರಗೆ ಹಾಕ್ದಾಗ ನೀನೇನು ಅಂದಿದ್ದೆ? ಹೊರಗೆ ಹಾಕಕ್ಕೆ ಅರ್ಚಕರು ಯಾರು? ಅದು ನನ್ನ ಮನೆ, ನೀನ್ ಬಾ ಧೈರ್ಯವಾಗಿ ಅಂದಿದ್ದೆ ಅಲ್ವಾ? ಅಪ್ಪ ನಿನ್ನನ್ನು ಹೊರಗೆ ಹಾಕಿದ್ರೆ ಏನು? ಅದು ನನ್ನ ಮನೆ, ನಾನು ಕರಿತಿದ್ದೀನಿ. ಬಾ ಅಮ್ಮ. ಕೈ ಮುಗಿ ಕೇಳ್ತೀರಿ, ನನ್ನನ್ನು ಬಿಟ್ಟು ಹೋಗ್ಬೇಡ. ನಾನು ಇಲ್ಲಿವರೆಗೂ ಎಲ್ಲಿದ್ನೋ ಅಲ್ಲೇ ಇರ್ತೀನಿ. ನಂಬೂದರಿಗಳು ಬಂದು ಹೋಗಿ ಇವತ್ತಿಗೆ 18 ದಿವಸ. ದೇವಿ ಹತ್ರ ಶಂಖ ಇದೆ ಅಂತ ಗೊತ್ತಾಗಿ ಇವತ್ತಿಗೆ 17ನೇ ದಿನ. ಕಣ್ಣಳತೆಯಲ್ಲೇ ದೇವಿ ಮನೆ ಇದೆ, ಆದರೆ 9 ವರಗಳಿರೋ ಶಂಖ ನನ್ನ ಕೈಗೆ ಬಂದಿಲ್ಲ. ದಣಿ, ನನಗೊಂದು ಅನುಮಾನ. 1945ನೇ ಇಸ್ವಿನಲ್ಲಿ ಕಾಣೆಯಾದ ಶಂಖ, ಅದಕ್ಕೋಸ್ಕರ ದುರ್ಗ ಪ್ರಾಣ ತೆತ್ತಿದ್ದಾಳೆ. ಇನ್ನು ಇದೆಯಾ ದಣಿ ಆ ಶಂಖದಲ್ಲಿ 9 ವರ? ಭಗವಂತ ಕೊಟ್ಟಿರೋ ವರನ ನಾಶ ಮಾಡಲ್ಲ, ಹಾಗೆ ಅವನು ಅದನ್ನ ಹಿಂದಕ್ಕೂ ಪಡೆಯಲ್ಲ. 9 ವರ ಇನ್ನೂ ಇದೆ. ನನ್ನ ಎದೆಯಲ್ಲಿ ತಾತನ ಕನಸು ಜೀವಂತವಾಗಿದೆ. ಅಷ್ಟಿಲ್ದೆ ನಂಬೂದರಿಗಳಿಗೆ ಸಾಕ್ಷಾತ್ ಅಮ್ಮನವರು ಅಡ್ಡ ಬರ್ತಿದ್ರ. ಮಹಾಬಲ ತರ್ತಾನೆ ಬಿಡಿದಣಿ. ಕುಡಿಲಿ ಮಹಾಬಲ, ಕುಡಿದಷ್ಟು ಕಕ್ತಾನೆ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಮ್ಮ, ಕಷ್ಟ ಆಗತ್ತೆ. ಅಪ್ಪನ ಬದಲು ನನಗ್ ಶಿಕ್ಷೆ ಕೊಟ್ಟಾದ್ರೂ ಸರಿ, ಇದೇ ಮನೇಲಿರು. ಕ್ಷಮಿಸ್ತೀನಿ ಅಂದೆ, ಎಲ್ಲಿದ್ನೋ ಅಲ್ಲೇ ಇರ್ತೀನಿ ಅಂದೆ. ನನ್ನ ಪ್ರಾಣ ಇರೋವರೆಗೂ 9 ಕ್ಷೇತ್ರಕ್ಕೆ ಬರೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಕರ್ಕೊಂಡು ಬಂದೇ ಬರ್ತೀನಿ. ಸದಾನಂದ ಇಲ್ಲೇ ಇದ್ದಾನೆ, ಎಲ್ಲಾ ವಿಚಾರನ ಹೇಳೋದಕ್ಕೆ ಮುಜುಗರ ಆಗುತ್ತೆ. ಬಣ್ಣದ ಮಾತು, ಯಕ್ಷಗಾನದ ಪದ್ಯ, ಸದಾನಂದ ಹುಟ್ಟಿದ್ದು ಇಷ್ಟೇ ನಿಮ್ ಸಾಧನೆ. ತಗೊಳ್ಳಿ, ಇದನ್ನ ತಗೊಂಡೋಗಿ ನಿಮ್ಮ ಅಣ್ಣಂಗೆ ತಲುಪಿಸಿ. ಏನಿದು? ಬಾಡಿಗೆ, ಔಷಧಿ ಖರ್ಚು, ಸ್ಟವ್ ರಿಪೇರಿ, ಸೀಮೆಣ್ಣೆ ಖರ್ಚು, ತರಕಾರಿ ದಿನಸಿ, ಒಟ್ಟು 4640 ರೂಪಾಯಿ. ಚೀಟಿ ಕೊಟ್ಟು ನಿಮ್ಮ ಅಣ್ಣನ ಹತ್ರ ದುಡ್ಡು ಇಸ್ಕೊಂಡ್ ಬನ್ನಿ. ದುರಹಂಕಾರದಲ್ಲಿ ನಿಮ್ಮ ಅಣ್ಣನೇ ಹೇಳಿದ್ದು. ನನಗೆ ನಿನ್ ಮೇಲೆ ಗೌರವ ಕಡಿಮೆ ಆಗ್ತಿದೆ ಅಮ್ಮ. ಅವ್ರೇನ್ ಬೇರೆಯವರ? ಈಸ್ಕೊಂಡಿರೋ ಒಂದಿಡಿ ಅಕ್ಕಿಗೆ 3 ಮಾತ್ರೆಗೆ ಇಂತಿಷ್ಟು ಅಂತ ಚೀಟಿ ಬರ್ಕೊಟ್ಟಿದ್ಯಲ್ಲ, ಮನ್ಸತ್ವ ಬೇಡವಾ ನಿಂಗೆ? ಕೆಟ್ಟದಾಗಿದ್ರೆ ಅದನ್ನ ಮರಿಬೇಕು ಮಗಳ, ಅದನ್ನ ಇನ್ನೊಬ್ರಿಗೂ ಬಯಸಬಾರ್ದು. ಅಣ್ಣ ತಪ್ಪಾಗಿ ನಡ್ಕೊಂಡಿರ್ಬೋದು, ಅದಕ್ಕೆ ಹಾಗಲ್ಲ. ಅವಮಾನ ಯಾರು ಮಾಡಿದ್ರು ಅವಮಾನನೇ. ನೀನ್ ಮಾಡ್ತೀರ ನನ್ಗೆ ಒಪ್ಪಿಗೆ ಇಲ್ಲ ಅಮ್ಮ. ಆಗ ನಿಮ್ ದೊಡ್ಡಪ್ಪ ಇದೇ ಮನೆಯಲ್ಲಿದ್ರು, ನಾವು ಹಿತ್ಲು ಮನೆಯಲ್ಲಿದ್ವಿ. ನನ್ನ ಹೆರಿಗೆ ಸಮಯ ಪಕ್ಕದಲ್ಲೇ ಕೊಟ್ಟಿಗೆ. ಹೆರಿಗೆ ನೋವಿಂದ ನಾನು ಕೂಗ್ತಿದ್ದೆ, ಹಸುನು ಕೂಗ್ತಿತ್ತು. ನನ್ನ ನೋವು ಯಾರಿಗೂ ಕೇಳಿಸ್ಲಿಲ್ಲ. ಕೊಟ್ಟಿಗೆಯಲ್ಲೇ ಹೆರಿಗೆ ಆಯ್ತು ಕಣೋ. ಅವತ್ತೇ ಹೊರಟೋಯ್ತು ನನಗೆ ಈ ವಿಶ್ವಾಸ, ಕಾಳಜಿ ಎಲ್ಲ. ದೇವರು ನೋಡ್ಕೊಳ್ತಾನೆ ಬಿಡೆ. ಹುಟ್ಟಿ 32 ವರ್ಷ ಆಯ್ತು. ಅದೇ ಅವಮಾನ, ಅದೇ ಬಡತನದಲ್ಲೇ ಬದುಕ್ತಾ ಇದ್ದೀನಿ. ದೇವರು ನೋಡ್ತಾನೆ ಇದ್ದಾನೆ. ಮಠದಲ್ಲಿರೋ ಸನ್ಯಾಸಿಗಳು ಹೋಳ್ಗೆ, ತುಪ್ಪ, ಚಪಾತಿ, ನುಗ್ಗೆಕಾಯಿ ತಿಂದಂಗಾಗತ್ತೆ. ಈ ಚೀಟಿ ತಗೊಂಡೋಗ್ ಕೊಟ್ರೆ ಧರ್ಮ ಅಲ್ಲ. ಆಗ್ಲಿ ಬಿಡಿ, ನಾನು ನೋಡ್ತಾ ಇದ್ದೀನಿ ನಿಮ್ಮ ಅಣ್ಣನ್ನ. ಜೈಲಿಂದ ಬಂದಾಗಿಂದ ದುರಹಂಕಾರದಲ್ಲಿ ಮಾತಾಡ್ತಾ ಇದ್ದಾರೆ. ಕೃತಜ್ಞತೆನೇ ಇಲ್ಲ ಬೋಸುಡಿಕೆಗೆ. ದೇವಿ